ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶ್ರೀಧಸ್ ಕನ್ನಡ ಬ್ಲಾಗ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಎಳ್ವಾರ. ಸೊ ಸಂಜೆ ಮೇಲೆ ಎಳ್ವಾರ ಇರುತ್ತೆ. ಬೆಳಗ್ಗೆಯಿಂದ ಏನೇನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಟಿಫನ್ ಕೂಡ ಇನ್ನ ಮಾಡಿಲ್ಲ. ಇವಾಗ ಟೈಮ್ ಬಂದು ಒಂದು 8-8:30 ಆಗೈತೆ. ಇವಾಗ ಎದ್ದಿದ್ದೀನಿ. 10ನೇ ನಮ್ಮ ಅಜ್ಜಿ ಬೈತೈತೆ. ನೋಡಿ ಎಷ್ಟು ಕೆಲಸ ಮಾಡೋಳು. ಓ ನಮ್ಮ ಅಜ್ಜಿ ಕೆಲಸ ಮಾಡಲಿಲ್ಲ ಅಂತ ಬೈತೈತೆ ನನಗೆ. ಓ ಇವಾಗ ತಾನೇ ಎದ್ದೆ, ಟಿಫನ್ ಮಾಡ್ಬೇಕು. ಈಗ ಅಡುಗೆಗೆ ಯಾರು ಮಾಡೋದು? ಅಡುಗೆ ನಾನೇ ಮಾಡೋದು. ನಮ್ಮ ಅಜ್ಜಿ ರಂಗೋಲಿ ಬಿಡ್ತಾವ್ರೆ. ಎರಡು ಹೇಳಿಕ್ ಬರಲ್ತೆ. ಹಾ ಏನು ಹಾ ಚೆನ್ನಾಗ್ ಬರ್ತಾವ. ಎಳೆ ಇದ್ರಲ್ಲಿ ಬರ್ತಾವಲ್ವೇ ಹಿಂಗಂದ್ರೆ? ಬರಲ್ವೇ? ಬಂದ್ ಅತ್ತವ್ರು ಅಮ್ಮನ ಮನೆಗ್ ಬಂದ್ರೆ ಹಿಂಗೆಲ್ಲ ಸೋಂಬೇರಿ ಆಗ್ಬಿಡ್ತೀವಿ. ಆದ್ರೆ ಅಲ್ಲಾದ್ರೆ ಕೆಲ್ಸ ಮಾಡ್ತಾ ಇರ್ತೀವಿ. ಇವಳು ನೋಡಿ ಬಂದು ಹೆಂಗ್ ಬಾಯ್ಬಿಟ್ಟು ತೋರಿಸ್ತಾರೆ. ಚೆಲ್ವಿ ಬಂದವಳೆ, ಚೆಲ್ವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೇನೆ ಟಿಫನ್ಗೆ ಖುಷಿ. ಸುಮ್ನಿರ ನೀವು. ನಾಷ್ಟ ಬಂದು ನಾಷ್ಟ ನೀನ್ ಮಾಡ್ದ ಏನ್ ಮಾಡ್ದೆ? ಚಿತ್ರಾನ್ನ ಮಾಡವಳೆ. ಸೊ ನಾನು ಕೂಡ ಕುಷ್ಕ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ರೆಸಿಪಿ ಸುಮ್ನಿರೆ. ನಾನ್ ಟಿಫನ್ಗೆ ಕುಷ್ಕ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಕಾವ್ಯ ಶ್ರೀಧಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನ್ ಹೇಳು ಎಲ್ಲಿಗೆ ನೋಡು. ನಮ್ಮಜ್ಜಿ ನೋಡಿ ಹಂಗೊಂಡು ಬಿಟ್ಟಿರಿ. ಸೊ ಇವಾಗ ಕುಷ್ಕ ಮಾಡಕ್ಕೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಇವಾಗ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಬೇಕು. ಇವಾಗ ಎಣ್ಣೆ ಎಲ್ಲ ಕಾದಾದ್ಮೇಲೆ ಚಕ್ಕೆ ಲವಂಗ ಸ್ಪೈಸಸ್ ನ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಕರ್ಬೇವಿನ ಸೊಪ್ಪು, ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೇನೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ 1 ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೊಂಡು ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನೇ ತೋರಿಸ್ತಿದ್ಯಾ? ಪುಡಿನ ಹಾಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರಿಶಿನದ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೇನೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು ದಪ್ಪಕ್ಕಿರೋವಾದ್ರೆ 4 ರಿಂದ 5 ಟೊಮೊಟೊ, ಇಲ್ಲ ಅಂತಂದ್ರೆ ಒಂದು 6 ರಿಂದ 7 ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಯಬೇಕು ಅಂದ್ರೆ ಈ ರೀತಿ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಹುರ್ಕೊಂಡ್ರೆ ಟೊಮೊಟೊ ಬೇಗನೆ ಬೇಯ್ಕೊಳ್ಳುತ್ತೆ. ಸೊ ಇವಾಗ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಸೊ ಮೊಸರನ್ನ ಹಾಕೋದ್ರಿಂದ ಅನ್ನ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಬಿರಿಯಾನಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನ ಹಾಕೊಳ್ತಾ ಇದ್ದೀನಿ. ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಹಾಕ್ತದೋ ಅಷ್ಟು ಅಕ್ಕಿನ ಹಾಕೊಳ್ಬೋದು. ನಾನಿಲ್ಲಿ ಒಂದು 4 ರಿಂದ 5 ಜನಕ್ಕಾಗುವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಸೊ ಅಕ್ಕಿನ ಹಾಕೊಂಡು 1 ಲೋಟಕ್ಕೆ 2 ಲೋಟ ನೀರು ಅನ್ನೋ ತರ ನೀರ್ನ ಹಾಕೊಂಡ್ರೆ ಈಗ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಸೊ ಈ ರೀತಿ ಅಕ್ಕಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರ ಮಸಾಲೆ ಏನಿದೆ ಅದೆಲ್ಲ ಅಕ್ಕಿಗೆ ಹೋಗಿ ಟೇಸ್ಟಿಯಾಗಿ ಬರುತ್ತೆ. ಫಸ್ಟ್ ನೀರ್ ಹಾಕೋಬಿಟ್ರೆ ಆ ಮಸಾಲೆನೇ ಒಂದ್ ಕಡೆ ಅನ್ನನೇ ಒಂದ್ ಕಡೆ ಆಗ್ಬಿಡುತ್ತೆ. ಸೊ ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಈಗ 1 ಲೋಟಕ್ಕೆ 2 ಲೋಟ ನೀರ್ ಅನ್ನೋ ತರ ಹಾಕೊಳ್ಬೇಕು. ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರೋ ಆ ಲೋಟದಲ್ಲಿ 1 ಲೋಟಕ್ಕೆ 2 ಲೋಟ ನೀರು ಅನ್ನೋ ತರ ಹಾಕೊಳ್ಬೇಕು. ಹಾಕೊಂಡು ಇವಾಗ ಕ್ಲೀನ್ ಆಗಿ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಕು. ಅಲ್ಲಿ ನನ್ ತೋರ್ಸು. ಸೊ ಇವಾಗ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸಖತ್ ಟೇಸ್ಟಿ ಆಗಿರುವಂತ ಕುಷ್ಕ ರೆಡಿ ಆಗುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಬೇಗನೂ ಕೂಡ ಮಾಡ್ಕೊಳ್ಬಹುದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಲಾಸ್ಟ್ ಅಲ್ಲಿ ಹೇಗ್ ಬಂತು ಅಂತಾನು ಕೂಡ ತೋರಿಸ್ತೀನಿ. ಸೊ ನೋಡಿ ಸಖತ್ ಟೇಸ್ಟಿ ಆಗಿರುವಂತ ಕುಷ್ಕ ರೆಡಿ ಆಯ್ತು. ನೋಡಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ನೋಡಿ. ಮಸಾಲೆ ಸಪ್ರೇಟೇ, ಅನ್ನ ಸಪ್ರೇಟೇ ಆಗಿಲ್ಲ, ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ. ಚಿಕ್ಕೆ ಹುಷಾರು. ಚೆನ್ನಾಗಿದೆಲ್ಲ ಚೆನ್ನಾಗಿದೆನಾ? ಸೊ ಇವಾಗ ಬಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ರೆಡಿಯಾಗಿ ಹೋಗ್ತಾ ಇದೀವಿ. ಫುಲ್ ಸೌಂಡ್. ಬಾಯ್ ಹೋಗು ಬಾಯ್. ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಪರನ ಕೂಡ ನಡೀತಾ ಇದೆ. ಸೊ ದರ್ಶನ ಎಲ್ಲ ಆಯ್ತು. ಇಲ್ಲಿ ಪರ ನಿನ್ನ ಸ್ಲಿಪ್ಪರು ಪರ ಮಾಡ್ತಾರೆ. ಸೊ ನೋಡಿ ನಾಗರ್ಸನ್ ಕೊಟ್ಟವ್ರು. ಇಲ್ಲಿ ಪಕ್ಕದೂರಲ್ಲಿ ಹಬ್ಬ ಇದ್ರೆ ಅವರು ನೆಕ್ಸ್ಟ್ ಡೇ ಅಲ್ಲಿ ಪರ ಮಾಡ್ತಾರೆ. ಅದಕ್ಕೇನೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ.
ಸೊ ಊಟ ಎಲ್ಲ ಆಯ್ತು, ಸಖತ್ತಾಗಿತ್ತು ಊಟ ಮಾತ್ರ. ಪರದಲ್ಲಿ ಫಸ್ಟ್ ಟೈಮ್, ಅದು ಇದ್ಲೆ ಪಟ್ಟೂರ್ ಎತ್ಕೊಂಡು ಫಸ್ಟ್ ಟೈಮ್ ಊಟ ಮಾಡಿದ್ದು, ಸೂಪರ್ ಆಗಿತ್ತು. ಸೊ ಈಗ ಮೇಲ್ಗಡೆ ಒಂದು ಬಸಪ್ಪ ಐತೆ, ಈ ಬಿಸಿಲಲ್ಲಿ ಹತ್ತದ ಬೇಡವಾ ಅಂತ ದೊಡ್ಡದು, ಅಲ್ಲಿ ಮೇಲ್ ಹತ್ಬೇಕು ನೋಡೋಣ. ಆದರೆ ಹತ್ತದು ಇಲ್ಲಾಂದರೆ ಹೋಗೋದಷ್ಟೇ. ಸಿಕ್ಕಾಪಟ್ಟೆ ಬಿಸಿಲು, ಕಲ್ ಮೇಲೆ ಕಾಲು ಇಡೋಕ್ಕಾಗ್ತಿಲ್ಲ, ಯಾಕಂದರೆ ಫುಲ್ಲು ಬಂಡೆ ಇರೋದ್ರಿಂದ ಕಲ್ ಮೇಲೆ ಕಾಲಿಟ್ಟು ಹೋಗೋಕ್ಕಾಗಲ್ಲ. ಸೊ ನೋಡೋಣ. ಊಟ ಮಾತ್ರ ಸಖತ್ತಾಗಿತ್ತು, ಅವರೆಕಾಳು ಸಾರು. ಸೊ ನೋಡೋಣ, ದೇವಸ್ಥಾನ ಆದರೆ ದೇವಸ್ಥಾನಕ್ಕೆ ಹೋಗೋದು, ಇಲ್ಲಾಂದರೆ ಮನೆಗೆ ಹೋಗೋದು. ನಮ್ಮ ಭಾವ ಬಂದಿದ್ದಾರೆ. ಎಲ್ಲ ಕೊಡು ನಂಗೆ ಸ್ವಲ್ಪ. ಎಲೆ ಬೈದು ಹೋಗ್ತಾವಳಿಲ್ಲ ಬಾಲ್ ಕೂತಿದ್ವ ಚಪ್ಲಿ ಓದಿ ಕಾರ್ಗೆ ಬಂದ್ಯ ನಾಲ್ಕು ಕೂತ್ಕೋತೀವಿ. ಅವರು ಸೀಟು ಹಾಕೋದಿಲ್ಲ ನಮ್ಮ ಮಾತು. ಕೊಳನೂ ಇದೆ ನೋಡಿ ಇಲ್ಲಿ. ಅಲ್ಲೆಲ್ಲ ಒಳಗಡೆ ಚಿಕ್ಕ ಚಿಕ್ಕ ದೇವರಿದೆ. ಅಲ್ಲಿ ಆ ಚಿಕ್ಕ ಚಿಕ್ಕದಾಗಿದೆಯಲ್ಲ, ಎಲ್ಲ ಕಡೆನೂ ಕೂಡ ದೇವರಿದೆ. ಫುಲ್ಲು ಬಂಡೆ. ಕೊಳ ಇದೆಯಲ್ಲ, ಈ ದೇವಸ್ಥಾನಕ್ಕೆ ಏನಾದರೂ ಸಿಹಿಯನ್ನ ಮಾಡಬೇಕು ಅಂದರೆ ಇದೇ ನೀರಲ್ಲಿ ಮಾಡೋದು. ಬಟ್ ಅಲ್ಲೆಲ್ಲ ಕೆಳಗಡೆ ಎಲ್ಲ ಇಳಿಸೋಂಗಿಲ್ಲ, ಯಾಕಂದರೆ ದೇವ್ರಿಗೆ ಸಿಹಿಯನ್ನ ಮಾಡ್ತಾರಲ್ಲ ಅದಕ್ಕೆ. ನೋಡಿ ಅಲ್ಲಿ ಊಟ ದೇವಸ್ಥಾನ. ಸೊ ಅವೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಫಸ್ಟು ಅದರೊಳಗಡೆ ದೇವರುಗಳಿದೆ. ಈಗ ನಾನು ನಮ್ಮಕ್ಕ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದು. ನಾನು ನಮ್ಮ ಅಕ್ಕ ಇಬ್ಬರೂ ಕೂಡ ಬಂದ್ವಿ ನೋಡ್ಕೊಂಡು ಹೋಗೋಣ. ಇದೊಂದು ಲಿಂಗ. ಸೊ ಅಲ್ಲೊಂದು ಶಿವಲಿಂಗ, ಶಿವ ಗಣೇಶ, ಶಿವ ಗಣೇಶ ಪಾರ್ವತಿ. ಇನ್ನು ಅವಾಗೆಲ್ಲ ಏನಾದ್ರು ಪರ ಒಬ್ಬಿಟ್ಟು ಮಾಡ್ಬೇಕು ಅಂದ್ರೆ ಇಲ್ಲೇ ತಾನೇ ರುಬ್ತಾ ಇದ್ದದ್ದು. ಇಲ್ಲಿ ರುಬ್ವಿ. ಇವಾಗ ಯಾರು ಜಾಸ್ತಿ ಒಬ್ಬಿಟ್ಟು ಪರ ಮಾಡೋದೇ ಇಲ್ಲಲ್ಲ. ಇನ್ನೇನೋ ಮಳೆ ಬರೋ ತರ ಐತೆ, ನಾವು ಹೋಗ್ಬೇಕು ಬೇಗ ಬೇಗ. ಇದು ಒಳಗಡೆ ದೇವರಿದೆ, ತೋರಿಸ್ತೀನಿ. ಇದ್ರ ಒಳಗಡೆ ಸುರಂಗ ಮಾರ್ಗನೂ ಕೂಡ ಇದೆ. ಇಲ್ಲಿಂದ ನಮ್ಮೂರು ಅಚಲು ಹತ್ರ ಬೆಟ್ಕರೆ ಅಂತ ಐತೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದಂತೆ ಸುರಂಗ ಮಾರ್ಗದಲ್ಲಿ.
ನೋಡಿ ಕರೆಕ್ಟಾಗಿ ಕಾಣಿಸ್ತಿದ್ಯಲ್ವ ಗೊತ್ತಿಲ್ಲ ನೋಡಿ. ನೋಡಿ ಇದು ಬಂಡೆ ಒಳಗಡೆ ಇಷ್ಟೇ ಚಿಕ್ಕದು ಇದಿರೋದು ಬಾಕ್ಲು, ಅದ್ರೊಳಗಡೆ ದೇವರು. ಇನ್ನ ಹಂಗೆಲ್ಲ ಸುರಂಗ ಮಾರ್ಗ ಇದೆ, ಬಟ್ ಅದನ್ನೆಲ್ಲ ಇವಾಗ ಒಳಗಡೆ ಹೋಗಿ ನೋಡಕ್ಕಾಗಲ್ಲ. ಫುಲ್ ಒಳಗಡೆ ಎಲ್ಲ ಬಂಡೆನೆ. ಸೊ ಈಗ ಇನ್ನು ಮೇಲ್ಗಡೆ ಒಂದು ಬಸಪ್ಪ ಐತೆ, ಬಟ್ ಹೋಗಕ್ ಆಗಲ್ಲ ಇವಾಗ, ಸಿಕ್ಕಾಬಿಟ್ಟೆ ಬಿಸಿಲು. ನಮ್ಮ ಅಕ್ಕ ಇವಾಗ ಜಾರು ಬಂಡೆ ಆಡ್ತಾಳಂತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನಾದ್ರು ಬಂದ್ರೆ ಅದನ್ನಂತೂ ಮಿಸ್ಸೇ ಮಾಡ್ತಾ ಇರ್ಲಿಲ್ಲ, ಜಾರು ಬಂಡೆ ಆಡ್ಕೊಂಡೆ ಹೋಗ್ತಾ ಇದ್ದಿದ್ದು. ಏನವು ನಮಗೂ ಗೊತ್ತಿಲ್ಲ, ಅಲ್ಲೂ ಚಿಕ್ಕ ಚಿಕ್ಕದಾಗಿ ಐತೆ. ಸುರಂಗ ಮಾರ್ಗಗಳೇ ಇರ್ಬೇಕವೆಲ್ಲ ಅನ್ಸುತ್ತೆ. ಇವಾಗ ನಾಗಾರ್ಜುನ ಕೋಟೆ ಅವರು ಪಾಪ ನಮ್ಮ ಭಾವ ಅಲ್ಲಿ ಲಿಂಗಾಯತರು. ಹಾ ಗೊತ್ತಿರಲ್ರೆ. ಈ ಕಾಣಲ್ಲ ಆಯ್ತಾ. ನೋಡಿ ಫುಲ್ಲು ಬಂಡೆ ಬಂಡೆ ಬಂಡೆ. ಅಲ್ಲಿ ನಿಂತ್ಕೊಂಡು ನೋಡ್ರೆ ನಮ್ ನಮ್ ತೋಟ ಕಾಣಿಸ್ತದಲ್ವೇನೆ. ಹತ್ ಬಿಡ್ಬೇಕಾಗ ಮೇಲ್ಕೆ ಈಗ ಹೋಗಿ ಬಂದ್ಬಿಡ್ ಮೇ ಅಲ್ಲಿ ನಡಿ ಜಾರ. ಏ ಅಲ್ಲಾಡ್ಬೇಡ, ಇಲ್ಲಾಡಿ. ನಮ್ಮ ಅಕ್ಕ ಜಾರು ಬಂಡೆ ಆಡ್ಬೇಕಂತೆ. ಈಗ ಯಾರು ಆಡ್ತಾ ಇಲ್ವಲ್ಲ, ಎಲ್ಲ ನೈಸಕ್ಕೆ. ಅಲ್ಲೈತೆ, ಅಲ್ಲಿಗೆ ಹೋದ್ರೆ ಕಲ್ಲತ್ರ ಬೀಳ್ತೀಯ ಹೋಗಿ. ಇಲ್ಲಿ ಅಲ್ಲಿಗೂ ನಾನು ಹೆಂಗ್ ಇಳಕ್ಲಿ ಹೋಗು. ಆಡ್ತಾಳ ನೋಡಿ ನಮ್ಮಕ್ಕ. ಚಿಕ್ಕಕ್ಲಾರ್ದ ಆಯ್ತವಾ. ಇವಾಗ ಇವ್ ನಮ್ ಹುಡ್ಗ ಜಾರ್ಕೊಂಡೋಗು, ತಗೊಂಡೋಯ್ತಾ ಇದೆಯಲ್ಲ. ಯಾವೂರು? ನಗಸಂಕೋಟೆನಾ? ಏನ ಕಲ್ಲಿಂದ ಹಾಚ್ಕೊಂಡ್ರೆ ನನ್ನ ಮೇಲೆ ಹೋಗ್ಲಾ? ಚೆನ್ನಾಗಾಯ್ತು ಒಂಥರ. ಬರ್ದವ್ರಲ್ಲ ಫಸ್ಟ್ ನಾವು ಹಿಂಗೇನೆ ನೇಮ್ನ ಬರ್ದು ಇಂಚಿದೆಲ್ಲ ಬರೀತಿದ್ವಿ. ಬರ ಇವಾಗೇನು ಬಿಡ ಬಿಸಿಲಲ್ಲಿ ಮೇಲ್ಗಡೆ ಬಸಪ್ಪನ್ ಕಿತ್ಕೊ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಮ್ಮು ನಂದಿನಿ ನಮ್ಮ ಅವರೆಲ್ಲ ಅಲ್ಲೇ ಕುಂತ್ಕೊಂಡ್ರು, ಅವ್ರ ಹತ್ತಕ್ಕಾಗಲ್ಲ ಅಂತ. ನಾನು ನಮ್ಮ ಅಕ್ಕ ಇಬ್ರೆ. ನೋಡಿ ಅಲ್ಲಿದೆ ಬಸಪ್ಪ. ಬಂದ್ವಿ ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಯಪ್ಪ ಫುಲ್ಲು ಸುಸ್ತು. ಏನೋ ಡೀಪಾಗಿ ನೋಡ್ತಾವಳೆ. ಎಲ್ಲ ನಮ್ಮ ತೋಟ. ತೆಂಗಿನ ಮರ ಅಲ್ಲಿದೆ. ಈ ತೆಂಗಿನ ಮರ ಅಲ್ಲ, ಅಲ್ಲಿ ಜೋರಾಗವಲ್ಲ, ಅಲ್ಲಿ ನಮ್ಮ ತೋಟ. ಯಪ್ಪ ಎಷ್ಟು ತಣ್ಣ ಗಾಳಿ ಬಿಸ್ತೈತಿ. ಇಲ್ಲೂ ಇದ್ಬಿಡ್ವಾ ಅನಿಸ್ತದೆ. ಕೆಳಗೆ ಯಾರು ಇಳಿಯೋರು?
ನಮ್ಮ ಬಾಬಾ ಅಮ್ಮವರೆಲ್ಲ ಕುಂತಿದ್ರು, ಕಾಣಿಸ್ತಾನೆ ಇಲ್ಲ. ನಮ್ಮನ್ನ ಬಿಟ್ಬಿಟ್ಟು ಹೊಂಟೋಗೋರೆ ಅಂತ ಅನಿಸ್ತಾ. ಇವಾಗ ನೋಡಿದ್ರೆ ನಡ್ಕೊಂಡು ಹೋಗ್ಬೇಕು, ಏನು ಅಂತ ಗೊತ್ತಿಲ್ಲ. ಕಾರಲ್ಲಿ ಅವರೇ ಇಲ್ಲ ಬಿಟ್ಬಿಟ್ಟು ಹೊಂಟೋಗೋರು ಅಂತ. ನೋಡೋಣ, ಇಲ್ಲೇ ಕುಂತಿದ್ರು, ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಬಿಟ್ಟು ಹೊಂಟೋಗೋರೆ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಅಲ್ಲಿ ನಿಂತಾರೆ. ನಮ್ಮ ಬಾಬನ್ಗೆ ಅಷ್ಟೇ ಇರಲ್ಲ ಬಿಡಿ, ಇವಳು ಅಷ್ಟೇ ಎದುರಿಸ್ತಾಳೆ. ಹಾಕ್ಬೇಡಿ ಅಂತೇಳಿ ನಮ್ಮ ಪಕ್ಕ ಹಾಕ್ತೀನಿ. ಬೇಕಾರೆ ಎಂಟಿ ಇಲ್ಲ ಅಂತಂದರೆ ಬಿಟ್ಬಿಟ್ಟು ಹೊಂಟೋಗೋರೇನೋ. ಬಿಟ್ಬಿಟ್ಟೇನೋ ಹೋಗ್ಲಿಲ್ಲ. ಏನು ನಮ್ಮನ್ನ ಬಿಟ್ಬಿಟ್ಟು ಹೋಗೋರೇನೋ, ಬೇಕಾದ್ರೆ ನಿಮ್ಮ ಹೆಂಡ್ತಿನ ಬಿಟ್ಬಿಟ್ಟು ಹೋಗೋರಾ? ಚಾನ್ಸೇ ಇಲ್ಲ. ಬಾ ಹತ್ತಿ ಇವಾಗ. ಅಯ್ಯೋ ಅತ್ತವ ಹತ್ರ ನನಗೆ ಜಾಗನೇ ಇಲ್ಲ. ಹಾರ ಕಳ್ತಿದ್ದು ಜಾಸ್ತಿ ಐತಿ ಎಲ್ಲಾರ್ಗು, ಅಳ್ಬಿಟ್ಟಿದ್ದೀರಲ್ಲ. ತಾವಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಅಡುಗೆಗೆ ಅಂತ ಅಂದ್ಬಿಟ್ಟು ರಸಮ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಬೋಂಡ ಮಾಡ್ತಾಯಿದ್ದೀನಿ, ರಸಮು ಕೂಡ ರೆಡಿಯಾಗಿದೆ. ಕ್ವಿಕ್ಕಾಗೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ರಸಮ್ ಹಾಗೆ ಬೋಂಡ. ಸೊ ಬನ್ನಿ ಎಲ್ಲರೂ ಏನೇನು ಮಾಡ್ತಿದ್ದಾನೆ ನೋಡ್ಕೊಂಬಣ್ಣ. ರುಚಿದಿಗೂ ಕೂಡ ಬಂದಿದ್ದಾರೆ ಊರಿಂದ, ಟಿ ವಿ ನೋಡ್ಕೊಂಡು ಕೂತವ್ರೆ.
ಬೋಂಡ ತಿನ್ಕೊಂಡು ಬೋಂಡ ತಿನ್ಕೊಂಡು ಕೂತಾಳೆ ನಮ್ಮ ಮಮ್ಮಿ ಪೂಜೆ ಮಾಡ್ತೈತಿ. ವಾಟ್ ಇನ್ನು ಬೋಂಡ ಮಾಡಿಕೊಂಡು ತಿನ್ನೋದಷ್ಟೇ. ಶಿವನು ಕೂಡ ಬರ್ತಾ ಇದ್ದೀನಿ ಅಂತ ಅಂದರು. ಇನ್ನೂ 2 ವಾರ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಆಗ್ಬೋದು. ಸಂಜೆ ಮೇಲೆ 2 ವಾರ ಅಲ್ವಾ, ಸೊ ಇವಾಗ ಸ್ಟಾರ್ಟ್ ಆಗುತ್ತೆ 2 ವಾರ. ಅಲ್ಲ ನೋಡ್ರಿ, ವರ್ಷಕ್ಕೊಂದು ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಬಜ್ಜಿ ಬೋಂಡ. ವಾ ಇದೇನಿ ಕರೆಂಟ್ ಹಿಂಗಾಡ್ತದಲ್ಲ. ಬಜ್ಜಿ ಬೋಂಡ ಅಂದರೆ ಇವ್ರ ಮನೇಲಿ ಏನು ಸೊಪ್ಪು? ಒಣಗಾನೆ ಸೊಪ್ಪು. ಯಾರು ಕೊಟ್ಟಿದ್ದರು? ಹಾಕಿ ಉಪ್ಸಾರು. ಇದೇ ಮುನಿಯಣ್ಣನ ನೀನು ನೀರುಳ್ಳಿ ಕುಯ್ಯಿ ಕರ್ದಿದ್ದಲ್ಲ, ಏನು ಬೋಂಡ ಮಾಡುವ ಅಂತಾನೆ ಕರ್ದಿ ಅಣ್ಣ ಉಪ್ಸಾರು ಮುದ್ದೆ ಮಾಡುವ ಉಪ್ಸಾರು ಮುದ್ದೆ ಮಾಡ್ತಿದ್ದಾಳೆ ನೋಡಿ. ಪಾಯಸ ಮಾಡ್ತೀನಿ. ಏನು ಪಾಯಸ? ಹಾಕೀರಿ. ಓಹೋ, ಹಾಲ್ ಕೀರ್ ಮಾಡಿದಾಳೆ. ಓಕೆ ಮೇಡಮ್, ನೀನೇನು ಮಾಡಿದೀಯ? ನಮ್ಮ ಮನೇಲಿ ಅನ್ನ ಸಾಂಬಾರು ಬೋಂಡ. ಬೋಂಡನ ಹೋಯ್ತೆ. ವಾ ಎಲ್ಲ ಆಯಿತು. ತಿಂದು ಬಂದು ತಿನ್ಕೊಂಡು ಬಂದು ತೆಂಬಿಟ್ಟು ಎಷ್ಟೊತ್ತು ಮಾಡೋದು? ಈಗ ಬರ್ತೀನಿ. ತಂಬಿಟ್ಟು ಮಾಡಬೇಕು. ನಾಳೆಗೆ ಏನೇನು ಹಾಕೊಡೋದಂತ ಎತ್ತಿಟ್ಕೋಬೇಕು. ಅಪ್ಪ
ಇವಾಗ ನಾನು ನಮ್ಮ ಟೈಮ್ ಬಂದು ನೋಡಿದ್ರೆ ಆಗಲೇ 11 ಗಂಟೆ, ಇನ್ನೇನು 10:15. ಈಗ ಬೆಳಗ್ಗೆಗೆ ತಂಬಿಟ್ಟು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಕುತ್ಕೊಂಡು ತಂಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಇವಾಗ ತಂಬಿಟ್ಟು ಮಾಡಬೇಕು. ಮಾಡವ ಹೆಂಗೆ ಮಾಡಿದ್ರು ನೋಡುವ. ನಮ್ಮದೇ ಹೊಸ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಅಕ್ಕಿ ಹಿಟ್ಟಿಗೆ ಬೆಲ್ಲನ ಪುಡಿ ಮಾಡಿ ಹಾಕೋತಾಳೆ. ಬೆಳಗ್ಗೆಗೆ ಕೊಂಡ ಎದ್ದೊಳ್ಬೇಕು ಬೇಗ. ನೋಡಿದ್ರೆ 11 ಗಂಟೆ ಮಾತಾಡ್ಕೊ ಕುಂತಿದ್ಲು. ಇವಾಗ ಬಂದವಳೆ ತಿಂಬಿಟ್ಟು ಮಾಡ್ತೀನಿ ಅಂತ. ಹಾಕೋಬಿಡಿ ಎಲ್ಲನೂ. ಬೇಡವೇ? ಆಗಲ್ವಂತೆ. ಅವ್ವ ಇದು ಒಂದೇ ಮಾಡಿಯಾ? ಯವ್ವ ಅವೇ ಬಟ್ ಇದಕ್ಕೆ ನೀರು ಹಾಕು. ಸೊ ಇವಾಗ ತೆಂಬಿಟ್ಟು ಮಾಡಾಯಿತು. 1-2 ತೆಂಬಿಟ್ಟು ಮಾಡೋಷ್ಟಲ್ಲೇ 11 ಕಾಲಾಯಿತು. ಸೊ ಫುಲ್ಲು ನಿದ್ದೆ ಬರ್ತೈತೆ. ಎಷ್ಟು ಬೇಗ ಮಲ್ಕೊಳ್ಳೋದು ಅಂತ ಅನ್ನಿಸ್ತೈತೆ. ಇನ್ನು ಬೆಳಗ್ಗೆನೂ ಬೇಗ ಎದ್ದೇಳಬೇಕು. ಸೊ ಇವಾಗ ತೆಂಬಿಟ್ಟೆಲ್ಲ ಮಾಡಿಟ್ಟಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಾಳೆ ಏನು ತೆಂಬಿಟ್ಟನ್ನ ಅರ್ತಿ ಕೊಂಡ ನೈಟಲ್ಲಿ ಮೆರವಣಿಗೆ ಎಲ್ಲನೂ ಕೂಡ ಇರುತ್ತೆ. ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಕಂಟಿನ್ಯೂ ಆಗಿ ವೀಡಿಯೋಸ್ನ ನೋಡ್ತಾಯಿರಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್.